ಸಿಂಗಲ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ನಿಮ್ಮದು? ಕಾಪಿಂಗ್ ಮಾಡೋದು ನಿಲ್ಲಿಸೋದು. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮ ಮಕ್ಕಳನ್ನ ನಾವು ಕಾಪಿ ಮಾಡಿ ಪಾಸ್ ಮಾಡಿದರೆ ಜೀವನದಲ್ಲಿ ಸಿಕ್ಕಾಕೋತಾರೆ. ಅದನ್ನು ಅದು ಯಾಕೋ ಗೊತ್ತಿಲ್ಲ, ಹಿಂದಿನ ಸಚಿವರುಗಳಿರಲಿ ಸರ್ಕಾರಗಳು ಇದು ತೀರ್ಮಾನ ತಗೊಳ್ಬೇಕಾಗಿತ್ತು. ಆ್ಯಾವ್ರೇಜ್ ಆಫ್ 20% ಅಪ್ ಟು 70%. ನಾನು ಎಲ್ಲಿ ಏನು ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋದಕ್ಕೆ ನನಗೆ ಇಷ್ಟಪಡೋದಿಲ್ಲ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ ಇಫ್ ಯು ನೋ. ನೀವು ಅದನ್ನ ಒಳ್ಳೆ ಅಧ್ಯಾಯ ಮಾಡಿ ಇದನ್ನು ಜನರಿಗೆ ತೋರಿಸೋದು ಒಳ್ಳೆಯದು. ಯಾಕೆಂದರೆ ಜವಾಬ್ದಾರಿ ಬರ್ತದೆ. ಈಗ ಶಿಕ್ಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ತೊಗೊಂಡಿದ್ದಾರೆ. ಕಾಪಿ ಮಾಡೋದು ನಿಲ್ಲಿಸಿದ ಮೇಲೆ ಅದೇ ಸಂದರ್ಭದಲ್ಲಿ ಅವರಿಗೆ ಸಹಾಯ ಆಗೋದಕ್ಕೆ ಟೀಚರ್ಸು ವೆಲ್ಕಮ್ ಮಾಡಿದ್ದಾರೆ, ಭಾಳ ಖುಷಿಯಾಗಿ ಅದ್ರ ಬಗ್ಗೆ. ಯಾಕೆಂದರೆ ರಿಸಲ್ಟ್ ನೋಡಿಬಿಟ್ರು. ಏನಂದರೆ 3 ಎಕ್ಸಾಮ್ ಪಾಲಿಸಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ವೆಬ್ಕಾಸ್ಟ್ ಆಗಿ ಮಾಡಿದ್ದು ವೆಬ್ಕಾಸ್ಟಿಂಗ್ ಅಂಥೇಳಿ ನಾವೇ. ಸೆಕೆಂಡ್ 3 ಎಕ್ಸಾಮ್ ಪಾಲಿಸಿ ಮಾಡಿದ್ದು ನಾವೇ. ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಇದ್ದಾರೆ. ಯಾಕೆಂದರೆ ಪಕ್ಷಾತೀತವಾಗಿ ಇರಬೇಕಾದ್ರೆ ಮಕ್ಕಳಿಗೆ ಪಕ್ಷ ಇರೋದಿಲ್ಲ. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಇದೆ, ಈ 3 ಎಕ್ಸಾಮಲ್ಲೂ ಕೂಡ ಪ್ರಗತಿಯನ್ನು ತೋರಿಸಿದ್ದಾರೆ ಮಕ್ಕಳು. ಟೀಕಾ ಟಿಪ್ಪಣಿಗಳು ನನಗೆ ಆಗಿದ್ದಾವೆ, ಉತ್ತರ ಮಕ್ಕಳು ಕೊಟ್ಟಿದ್ದಾರೆ. ಯಾಕೆಂದರೆ 84,500 ಜನರು ಮಕ್ಕಳು ಪಾಸ್ ಆದರು ಸೆಕೆಂಡ್ ಎಕ್ಸಾಮಲ್ಲಿ. ಯಾರು ಪಾಸ್ ಆಗದೆ ಇರೋರು ಅವರಿಗೆ ಫೇಲ್ ಅಂತ ಕರೆಯೋದಿಲ್ಲ. ಇನ್ನು ಮೊನ್ನೆ 3rd ಎಕ್ಸಾಮ್ ಕೂಡ SSLCಯಲ್ಲಿ ರಿಸಲ್ಟ್ ಬಂತು. ಅವರು ಐ ಥಿಂಕ್ 21,000 ಮಕ್ಕಳು ಪಾಸ್ ಆದ. ಟೋಟ್ಲು 1,08,000 ಮಕ್ಕಳು ಅವ್ರು ಫೇಲ್ ಆಗಿಬಿಟ್ಟಿದ್ದಿದ್ರೆ ನನಗನ್ಸುತ್ತೆ ಹಳ್ಳಿ ಭಾಗದಲ್ಲಿ ಬಿಡೋ ಇನ್ನೇನು ಓದ್ತೀಯ ನೀನು, ದನ ಕಾಯಕ್ಕೆ ಹೋಗುವಂತೆ. ಯಾಕೆಂದ್ರೆ ತಂದೆಯವ್ರಿಗೂ ಆ ಸ್ಥಾನದಲ್ಲಿ ಚಿಂತನೆ ಇರ್ತದೆ ಅಷ್ಟೇ. ಮಕ್ಕಳಿಗೂ ಅದೇ ಇದ್ದಾಗ 1 ಸೆಕೆಂಡಲ್ಲಿ ಅವ್ರ ಭವಿಷ್ಯನ ಬದಲಾವಣೆ ಮಾಡ್ಕೊಬಿಡ್ತಾರೆ. ಅದಾಗಬಾರ್ದು. ಇದನ್ನೆಲ್ಲದೂ ಕೂಡ ಐ ಥಿಂಕ್ ಪೆನ್ ಶುಡ್ ಬಿ ಮೋರ್ ಸ್ಟ್ರಾಂಗರ್ ದೆನ್ ಸೋರ್ಡ್ ಅಂತ ಹೇಳಿದರೆ, ಆ ಅವಕಾಶಗಳು ಪೆನ್ನಿಗೆ ಕೊಡಲಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಅವಕಾಶಗಳನ್ನು ನನಗೊಂದು ತಕ್ಕ ಮಟ್ಟಿಗೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಅಂದರೆ ಪಾಸ್ ಮಾಡುವುದೇ ಪರೀಕ್ಷಾ ಪದ್ಧತಿ ಅಂತಿಮ ಉದ್ದೇಶ ಆಗ್ಬಿಡಬಾರ್ದು ಅಂತ. ಇಲ್ಲ ನಾನು ಹೇಳಿದ್ದು ನಾನು ಅಂದರೆ ಹಿಂದಿನ ಕಾಲದಲ್ಲಿ ಮೆಟ್ರಿಕ್ ಯಾರು ಓದಿರ್ತಿದ್ರಲ್ಲ, ಅವ್ರು ಈಗಿನ ಕಾಲದಲ್ಲಿ ಈಸಿಯಾಗಿ PUC ಓದ್ತಾರೆ. ಇಲ್ಲ, ಏನಾಗುತ್ತೆ, ಹಿಂದಿನ ಕಾಲದಲ್ಲಿ PUC ಮಾತ್ರ ಮಾಡುವಷ್ಟು ಜಾಣತನ ಇದ್ದಂಥವ್ರು ಈಗ ಡಿಗ್ರಿ ಮಾಡ್ಕೊಂಡಿದ್ದಾರೆ. ನಾನು ಒಂದು ಹೇಳ್ಬಿಡ್ತೀನಿ, ನೀವು ITI ಮಾಡುವಷ್ಟು ಜಾಣತನ ಇದ್ದ ಡಿಪ್ಲೊಮಾ ಆಗಿದೆ, ಡಿಪ್ಲೊಮಾ ಮಾಡುವಷ್ಟು ಜಾಣತನ ಇದ್ದವ್ರು ಇಂಜಿನಿಯರಿಂಗ್. ನಾನು ಇಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು, ನೀವು ಸ್ಕೂಲಲ್ಲಿ ಓದಿರೋದು ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಅದಕ್ಕೆ ಸಂಬಂಧನೇ ಅಲ್ಲ. ಹೇಳೋದು ಮೋಸ್ಟ್ಲಿ ಏನಾಗುತ್ತೆ, ಯೂಶಲಿ ದಟ್ ಹ್ಯಾಪನ್ಸ್. ಆಮೇಲೆ ಓದದೇ ಇರೋರು ಸಾಧನೆ ಮಾಡದೇ ಇರೋರೇನಿಲ್ಲ. ಹಂಗಂದ ತಕ್ಷಣ ಓದೋದೇ ಬೇಡ ಅಂತ ಹೇಳಿ ಬರೋದಿಲ್ಲ. ಎಕ್ಸಾಮಿನೇಷನ್ ಅನ್ನೋದು ಪದ್ಧತಿ ಅದು ಬಂದ್ಬಿಟ್ಟಿದೆ. ನಾನು ಮಾಡಿದ್ದಲ್ಲ. ನಾನು ಬದಲಾವಣೆ ಮಾಡಬೇಕಂದ್ರೆ ಹುಷಾರಾಗಿ ಮಾಡಬೇಕು.